ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಎಸ್, ತುಂಬ ಸ್ಟೂಡೆಂಟ್ಸ್ಗಳಿಗೆ ಇದೊಂದು ಡೌಟ್ ಇದೆ. ಮ್ಯಾಮ್, ನಾವು ಆಲ್ರೆಡಿ ಎಕ್ಸಾಮ್ 1 ಪಾಸ್ ಆಗಿದ್ದೀವಿ, ಬಟ್ ಮಾರ್ಕ್ಸ್ ಇಂಪ್ರೂವ್ಮೆಂಟ್ಗೋಸ್ಕರ ಮತ್ತೊಂದು ಸಲ ಎಕ್ಸಾಮ್ ಬರೀಬೇಕು ಅಂದ್ಕೊಂಡಿದ್ದೀವಿ. ಈ ಸಲ ಅಂದರೆ ಎಕ್ಸಾಮ್ 2 ತೊಗೊಂಡು ಅದರಲ್ಲಿ ಕಡಿಮೆ ಮಾರ್ಕ್ಸ್ ಬಂದರೆ ಅದೇ ಫಿಕ್ಸ್ ಆಗಿಬಿಡುತ್ತಾ ಮ್ಯಾಮ್? ಎಕ್ಸಾಮ್ 1ಗಿಂತ ಎಕ್ಸಾಮ್ 2ನಲ್ಲಿ ಇನ್ನೂ ಕಡಿಮೆ ಮಾರ್ಕ್ಸ್ ಬಂದುಬಿಟ್ರೆ ಎಕ್ಸಾಮ್ 2ನಲ್ಲಿ ಏನು ಮಾರ್ಕ್ಸ್ ತೊಗೊಂಡಿರ್ತೀವಿ ಅದನ್ನೇ ಕನ್ಸಿಡರ್ ಮಾಡ್ತಾರಾ ಮ್ಯಾಮ್ ಅಂತ ಹೇಳಿ ತುಂಬ ಚೆನ್ನಾಗಿ ಕೇಳಿದ್ದೀರಾ. ಸೊ ಅವ್ರಿಗೋಸ್ಕರ ಈ ವಿಡಿಯೋ ಶುರು ಮಾಡೋಣ. ಸೊ ಎಸ್, ಎಕ್ಸಾಮ್ 1ರಲ್ಲಿ ಪಾಸ್ ಆಗಿ ಆದರೂ ಕೂಡ ಕಡಿಮೆ ಮಾರ್ಕ್ಸ್ ಬಂದಿದೆ, ಎಕ್ಸಾಮ್ 2 ತಗೊಳ್ಬೇಕು ಅಂದರೆ ರಿವ್ಯಾಲ್ಯೂಷನ್ಗೂ ಆಗ್ತಾ ಇಲ್ಲ, ರೀಕೌಂಟಿಂಗೂ ಆಗ್ತಿಲ್ಲ, ಬದಲಾಗಿ ಇನ್ನೊಂದ್ಸಲ ಎಕ್ಸಾಮ್ನೇ ತಗೊಳ್ಬೇಕು ಅಂತ ಅಂದ್ಕೊಂಡಿರೋಂಥ ಸ್ಟೂಡೆಂಟ್ಸು ಆರಾಮ್ಸೆ ನೀವು ಎಕ್ಸಾಮ್ನ ತಗೊಳ್ಬಹುದು. ನೀವು ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಎಕನಾಮಿಕ್ಸ್ ಅನ್ನೋ ಒಂದು ಸಬ್ಜೆಕ್ಟ್ ಇದೆ, ಆ ಒಂದು ಸಬ್ಜೆಕ್ಟಲ್ಲಿ ನೀವು 80 ಮಾರ್ಕ್ಸ್ಗೆ ಥಿಯರಿ ಬರೆದಿದ್ದೀರಾ ಅನ್ಕೊಳ್ಳೋಣ. 80 ಮಾರ್ಕ್ಸ್ಗೆ ನೀವು 60 ಅಷ್ಟೇ ನಿಮ್ಮ ಒಂದು ಎಕ್ಸ್ಪೆಕ್ಟೇಷನ್ಸ್ ಇದ್ದಿದ್ದು 75+ ಮಾರ್ಕ್ಸ್ ಬರುತ್ತೆ ಅಂತ. ಬಟ್ ನಿಮಗೆ ಎಕ್ಸಾಮ್ 1ರಲ್ಲಿ 80ಕ್ಕೆ ಬರೀ 60 ಮಾರ್ಕ್ಸು ಅಥವಾ 65 ಮಾರ್ಕ್ಸು ಕೊಟ್ಬಿಟ್ಟಿದ್ದಾರೆ. ಸೊ ನೀವು ಇವಾಗ ಎಕ್ಸಾಮ್ 2 ತಗೊಳ್ಬೇಕು ಅಂತ ಅನ್ಕೊಂಡಿದ್ದೀರಾ. ಎಕ್ಸಾಮ್ 2 ತಗೊಂಡಾಗ ನೀವು 65ಕ್ಕಿಂತ ಇನ್ನೂ ಕಡಿಮೆ ಬಂದ್ಬಿಟ್ರೆ, 65ಕ್ಕಿಂತ ಇನ್ನೂ ಕಡಿಮೆ ಮೀನ್ಸ್ 50 ಅಥವಾ 55 ಈ ರೀತಿ ಇಷ್ಟು ಮಾರ್ಕ್ಸ್ ಎಕ್ಸಾಮ್ 2ನಲ್ಲಿ ಬಂದರೆ ಅದನ್ನೇ ಕನ್ಸಿಡರ್ ಮಾಡ್ತಾರಾ ಮ್ಯಾಮ್ ಅಂತ ಹೇಳಿದ್ರೆ, ನೋ. ಎಕ್ಸಾಮ್ 1 ಮತ್ತು ಎಕ್ಸಾಮ್ 2 ಎರಡು ಎಕ್ಸಾಮ್ನಲ್ಲಿ ಯಾವ ಎಕ್ಸಾಮ್ನಲ್ಲಿ ನೀವು ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿರ್ತೀರೋ, ಅಂದರೆ ಎಕ್ಸಾಮ್ 1ನಲ್ಲಿ ಮಾರ್ಕ್ಸ್ ಹೆಚ್ಚಿಗೆ ಆಗಿದ್ರೆ ಅದನ್ನೇ ಕನ್ಸಿಡರ್ ಮಾಡ್ತಾರೆ. ಎಕ್ಸಾಮ್ 2ದಲ್ಲಿ ತೊಗೊಂಡಿರುವಂಥ ಮಾರ್ಕ್ಸ್ನ ಕೈ ಬಿಡ್ತಾರೆ. ಇನ್ ಕೇಸ್ ಏನಾದರೂ ಎಕ್ಸಾಮ್ 2ನಲ್ಲಿ ನೀವು ಹೈಯೆಸ್ಟ್ ಮಾರ್ಕ್ಸ್ ತೊಗೊಂಡಿದ್ದೀರಾ ಅಂತ ಹೇಳಿದ್ರೆ, ಎಕ್ಸಾಮ್ 1ನಲ್ಲಿ ಏನು ಮಾರ್ಕ್ಸ್ ತೊಗೊಂಡಿರ್ತೀರ ಆ ಒಂದು ಮಾರ್ಕ್ಸನ್ನು ಕೈ ಬಿಟ್ಟು ಎಕ್ಸಾಮ್ 2ನಲ್ಲಿ ಎಷ್ಟು ಹೆಚ್ಚಿಗೆ ಮಾರ್ಕ್ಸ್ ತೊಗೊಂಡಿದ್ದೀರೋ ಆ ಮಾರ್ಕ್ಸನ್ನು ಕನ್ಸಿಡರ್ ಮಾಡಿಬಿಟ್ಟು ನಿಮಗೆ ಫೈನಲ್ ರಿಸಲ್ಟನ್ನು ಕೊಡ್ತಾರೆ. ಸೊ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ. ಸೊ ಎಸ್, ನಿಮಗೆ ಸ್ಟಡಿ ರಿಲೇಟೆಡ್ ಆಗಿ ಏನೇ ಡೌಟ್ಸ್ ಇತ್ತು ಅಂತ ಹೇಳಿದ್ರು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ. ಆದಷ್ಟು ನಾನು ನಿಮಗೆ ಕ್ಲಾರಿಫಿಕೇಶನ್ ಕೊಡಲಿಕ್ಕೆ ಟ್ರೈ ಮಾಡ್ತೀನಿ. ಥ್ಯಾಂಕ್ ಯು.